ಕ್ಯಾಪ್ಟನ್ ಕೀಶಿಂಗ್ ಕ್ಲಿಫರ್ಡ್ ನೋಂಗ್ರಮ್ 12 JAKLI ಘಟಕಕ್ಕೆ 1999 ಜೂನ್ 30ರಂದು ಬಟಾಲಿಕ್ ವಲಯದಲ್ಲಿ ಆಯಕಟ್ಟಿನ ಪ್ರಮುಖವಾದ .4812 ಅನ್ನು ಸೆರೆ ಹಿಡಿಯಲು ನಿಯೋಜಿಸಲಾಯಿತು. ಈ ನಿರ್ಣಾಯಕ ಕಾರ್ಯಾಚರಣೆಗಾಗಿ ಆಕ್ರಮಣ ತಂಡವನ್ನು ಮುನ್ನಡೆಸಲು ಕ್ಯಾಪ್ಟನ್ ಕ್ಲಿಫರ್ಡ್ ನೋಂಗ್ರಮ್ ಅವರನ್ನು ನಿಯೋಜಿಸಲಾಯಿತು. ಸುಮಾರು 2 ಗಂಟೆಗಳ ಕಾಲ ನಡೆದ ಭಾರೀ ದಾಳಿಯಲ್ಲಿ ಕ್ಯಾಪ್ಟನ್ ನೋಂಗ್ರಮ್ ಶತ್ರುಗಳನ್ನು ಸದೆಬಡಿದರು. ಅವರು ತಮ್ಮ ವೈಯಕ್ತಿಕ ಸುರಕ್ಷತೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಫೈರಿಂಗ್ ಮುಂದುವರೆಸಿ ಮೊದಲ ಸ್ಥಾನವನ್ನು ವಶಪಡಿಸಿಕೊಂಡರು. ಗ್ರೆನೇಡ್ಗಳನ್ನು ಎಸೆದು 6 ಶತ್ರು ಸೈನಿಕರನ್ನು ಕೊಂದು ನಂತರ 2ನೇ ಶತ್ರು ಸ್ಥಾನದಿಂದ ಶತ್ರುಗಳ ಮೆಷಿನ್ ಗನ್ ಅನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿ ಗುಂಡುಗಳ ಸುರಿಮಳೆಗೈದರು. ಕ್ಯಾಪ್ಟನ್ ಕ್ಲಿಫರ್ಡ್ ನೋಂಗ್ರಮ್ರ ದಿಟ್ಟ ಕ್ರಮವು ಶತ್ರುವನ್ನು ದಿಗ್ಭ್ರಮೆಗೊಳಿಸಿತು ಮತ್ತು ಅಂತಿಮವಾಗಿ ಸ್ಥಾನವನ್ನು ತೆರವುಗೊಳಿಸಿತು. ತೀವ್ರವಾಗಿ ಗಾಯಗೊಂಡಿದ್ದರೂ ಅವರು ಸ್ಥಳಾಂತರಿಸಲು ನಿರಾಕರಿಸಿ ಕೊನೆಯುಸಿರಿನವರೆಗೂ ವೀರಾವೇಶದಿಂದ ಹೋರಾಡಿದರು. ಕ್ಯಾಪ್ಟನ್ ನೋಂಗ್ರಮ್ ಅವರ ಈ ಧೈರ್ಯದ ಕಾರ್ಯವು ಅಂತಿಮವಾಗಿ .4812 ಅನ್ನು ವಶಪಡಿಸಿಕೊಳ್ಳಲು ದಾರಿ ಮಾಡಿಕೊಟ್ಟಿತು. ಅವರ ಪರಮ ತ್ಯಾಗಕ್ಕಾಗಿ ರಾಷ್ಟ್ರದ 2ನೇ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಮಹಾವೀರ ಚಕ್ರವನ್ನು ನೀಡಲಾಯಿತು.